ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ನನಸಾಗಲಿ, ಕಹಿ ಘಟನೆಗಳು ಮರ್ತೋಗ್ಲಿ, ಆ್ಯಂಡ್ ಹೊಸ ಹೊಸ ಒಳ್ಳೆ ಕೆಲಸಗಳಾಗಲಿ, ನೀವು ಅಂದ್ಕೊಂಡಿರೋ ಆಸೆಗಳೆಲ್ಲ ಈಡೇರಲಿ ಅಂತ ನಾನು ಬೇಡ್ಕೊತೀನಿ. ಆ್ಯಂಡ್ ನೀವು ಅಷ್ಟೇ ನನಗೆ ಆಶೀರ್ವಾದ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು 2025 ಎಲ್ಲ ಗೊತ್ತು ನಿಮಗೇನೆ ಎಷ್ಟು ಮೇಜರ್ ಖುಷಿ ಅಂದರೆ. ಆ್ಯಂಡ್ ಈ 2025 ನಮಗೆ ಇನ್ನೂ ಹೇಳೋಕ್ಕೆ ಆಗ್ದಲೇ ಇರೋಷ್ಟು ಖುಷಿ ವಿಚಾರಗಳಿದೆ. ಆ್ಯಂಡ್ ನಮ್ಮ ಪುಟಾಣಿ ಬೇರೆ ಬರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ, ನೀವೇ ಮೇಲೆ, ನಮ್ಮ ಪುಟಾಣಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಓಕೆ, ಇವಾಗ ಹೊಸ ವರ್ಷದ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ಬಟ್ ಇವತ್ತು ಹೊಸ ವರ್ಷದ ಪ್ರಯುಕ್ತ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಆಗಲಿಲ್ಲ, ಯಾಕಂದರೆ ಮನೆ ಫುಲ್ಲು ಕ್ಲೀನ್ ಮಾಡೋದು ಅದು ಇದು ಹಿಂಗೆ ಆಗೋಯಿತು. ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನನ್ನ ತಮ್ಮ ಮನು ಬೇರೆ ಬರ್ತಾ ಇದ್ದಾನೆ, ಅಷ್ಟರಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನ ಏನು ಅಂತ ಇನ್ನೂ ಐಡಿಯಾ ಇಲ್ಲ. ಒಂದು 2-3 ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು, ಆನ್ ದಿ ವೇ ಸ್ವಲ್ಪ ಡಿಸೈಡ್ ಮಾಡಿಬಿಟ್ಟು ಹೋಗೋದಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ನಾನೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ನೊಂದಿಗೆ ಬಂದಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಅಗರೋ ಮಲ್ಟಿ ಫಂಕ್ಷನಲ್ ಟೆನ್ಸ್ ಮೆಸಾಜರ್. ಇದನ್ನು ತರಿಸಿದ್ದು ನಾನು ನನ್ನ ಹಸ್ಬೆಂಡ್ಗೋಸ್ಕರ. ಯಾಕೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ ಅಂತ ಮೊದಲು ಹೇಳ್ತೀನಿ. ಫಸ್ಟ್, ಇದರಲ್ಲಿ 3 ಪ್ಯಾಡ್ ವೈರ್ಸ್ ಇರುತ್ತೆ, 1 ಚಾರ್ಜಿಂಗ್ ಕೇಬಲ್ ಇರುತ್ತೆ, ಡಿಫ್ರೆಂಟ್ ಸೈಜಿಂದು ಮಸಾಜ್ ಪ್ಯಾಡ್ ಇರುತ್ತೆ. ನೋಡ್ತಿರ್ಬೋದು, ಅಂದರೆ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಮಸಾಜ್ ಪ್ಯಾಡ್ಗಳು ಕೊಟ್ಟಿರ್ತಾರೆ. ಪ್ಯಾಡ್ ವೈರಿಂದ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಒಂದು ಡಿವೈಸ್ ಕೊಟ್ಟಿರ್ತಾರೆ. ಸೊ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ನಾನು ಎಲ್ಲದನ್ನು ಒಂದು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಇದೇ ಮೇನ್ ಯೂನಿಟ್. ಇದರಲ್ಲಿ AB ಅನ್ನೋ ಒಂದು ಚಾನಲ್ಸ್ ಕನೆಕ್ಟರ್ ಇರುತ್ತೆ. ಆ್ಯಂಡ್ ಟಾಪಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ ಇರುತ್ತೆ. ಆ್ಯಂಡ್ USB ಚಾರ್ಜ್ ಕನೆಕ್ಟರ್ ಇರುತ್ತೆ. ಈ ಸ್ವಿಚ್ ಆನ್ ಬಟನ್ ಆನ್ ಮಾಡಿದಾಗ ನಮಗೆ ಸ್ಕ್ರೀನ್ ಲೈಟ್ ಆನ್ ಆಗುತ್ತೆ. ಇದರಲ್ಲಿ ಲಾಕ್ LCD ಡಿಸ್ಪ್ಲೇ ಇದೆ. ಆ್ಯಂಡ್ ಮಲ್ಟಿ ಫಂಕ್ಷನಲ್ ಪ್ರೋಗ್ರಾಮ್ಸ್ ಇದೆ. ಇದರಲ್ಲಿ 2 ಔಟ್ಪುಟ್ ವಿತ್ 24 ಮೋಡ್ಸ್ ಇದೆ. ಆ್ಯಂಡ್ 20 ಲೆವೆಲ್ ಇಂಟೆನ್ಸಿಟಿ ಇದೆ. ಆ್ಯಂಡ್ ಇದರಲ್ಲಿ ರೀಚಾರ್ಜಬಲ್ ಲಿಥಿಯಂ ಬ್ಯಾಟ್ರಿ ಇದೆ. ಸೊ M ಅಂತ ಇರೋದು ಮೋಡ್ ಸೆಲೆಕ್ಟೆಡ್ ಬಟನ್ನು. ಆ್ಯಂಡ್ T ಅಂತ ಇರೋದು ಟೈಮ್ ಅಡ್ಜಸ್ಟ್ಮೆಂಟ್ ಬಟನ್ನು. ಸೊ ನಾವು ಎಷ್ಟು ಟೈಮ್ ಇದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಟೈಮ್ ಅಡ್ಜಸ್ಟ್ಮೆಂಟ್ ಬಟನಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ 2 ಆರೋ ಮಾರ್ಕ್ ಇರೋದು ಬಿಲ್ಟ್ ಇನ್ ಮೋಡ್ ಸೆಲೆಕ್ಟ್ ಬಟನ್. ಇದರಲ್ಲಿ ನೀವು ಮೋಡ್ ಪೊಸಿಷನ್ನ ಸೆಲೆಕ್ಟ್ ಮಾಡ್ಬೋದು, ಯಾವ ಪೊಸಿಷನಲ್ಲಿ ನಿಮಗೆ ಬೇಕು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಪ್ಲಸ್ಸು ಮೈನಸ್ ಅಂತ ಇರೋದು ಚಾನಲ್ A ಮತ್ತು ಚಾನಲ್ B ಇಂಟೆನ್ಸಿಟಿ ಅಡ್ಜಸ್ಟ್ಮೆಂಟ್ ಬಟನ್ನು. ಸೊ ಇದರಲ್ಲಿ ಹೈ ಲೋ 2 ಮಾಡ್ಬೋದು ನಾವು AB-ಇಂದ. ಆ್ಯಂಡ್ ಇದರಲ್ಲಿ ಸ್ಕ್ರೀನ್ ಲಾಕ್ ಆಪ್ಷನ್ಸು ಇದೆ. ಸೊ ನಾವು ಮಿಡಲ್ ಬಟನ್ನ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲಾಕ್ ಆಗುತ್ತೆ. ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ನಾವು 2 ಮಸಾಜ್ ಪ್ಯಾಡ್ನ ತಗೊಂಡು ಅದಕ್ಕೆ ಪ್ಯಾಡ್ ವೈರ್ಸ್ನ ಕನೆಕ್ಟ್ ಮಾಡಬೇಕು. ಸೊ ಅದರಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ. ಹೀಗೆ 2 ಪೇರ್ ನಾವು ಮಸಾಜ್ ಪ್ಯಾಡಿಗೆ ಪ್ಯಾಡ್ ವೈರ್ಸ್ನ ಕನೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇದು ಅಷ್ಟೇ, ನಾನು ಮಸಾಜ್ ಪ್ಯಾಡ್ನ ನಾನು ಇವಾಗ ಬೆನ್ನಿಗೆ ನಾನು ಹಾಕ್ತಿರೋದ್ರಿಂದ ಅದಕ್ಕೆ ತಕ್ಕನ ಸೈಜ್ ತೊಗೊಂಡಿದ್ದೀನಿ. ಆ್ಯಂಡ್ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ನಾವು ಮಸಾಜ್ ಮಾಡೋದಿದ್ರೆ ಡಿಫ್ರೆಂಟ್ ಸೈಜಸ್ದು ಮಸಾಜ್ ಪ್ಯಾಡ್ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಒಂದು ಪ್ಯಾಡ್ ವೈರ್ನ ಚಾನಲ್ A ಇಂಟೆನ್ಸಿಟಿ ಅಡ್ಜಸ್ಟ್ಮೆಂಟ್ ಬಟನ್ಗೆ ಪ್ಲಗ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಪ್ಯಾಡ್ ವೈರ್ನ ಚಾನಲ್ B ಇಂಟೆನ್ಸಿಟಿ ಅಡ್ಜಸ್ಟ್ಮೆಂಟ್ ಬಟನ್ಗೆ ಪ್ಲಗ್ ಮಾಡ್ತಾ ಇದ್ದೀನಿ. ಸೊ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಇಷ್ಟು ಎಲ್ಲ ಸೆಟ್ಟಿಂಗ್ಸ್ ಮಾಡಿಕೊಂಡು ನೀವು ನಂತರ ಅದು ಮಸಾಜ್ ಪ್ಯಾಡ್ನ ನಾವು ಸ್ಟಿಕ್ ಮಾಡಬೇಕು. ಆ್ಯಂಡ್ ಸ್ವಿಚ್ ಆನ್ ಮಾಡಿ ನಾನು ಯಾವ ಮೋಡ್ ಆ್ಯಂಡ್ ಎಷ್ಟು ಟೈಮ್ ಅಂತೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಟೈಮು 30 ಮಿನಿಟ್ಸ್ ಫೈನ್ ಅನ್ಕೊತೀನಿ, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನು ಇದರಲ್ಲಿ 4 ಮಸಾಜ್ ಪ್ಯಾಡ್ಸ್ ಅಂದರೆ ಡುಯಲ್ ಚಾನಲ್ಸ್ನ ಯೂಸ್ ಮಾಡ್ತಿರೋದ್ರಿಂದ ಹೀಗೆ ಪ್ಲೇಸ್ ಮಾಡುವಾಗ ನೀವು ಕ್ರಾಸ್ ಫಾರ್ಮೇಷನಲ್ಲಿ ನೀವು ಪ್ಲೇಸ್ ಮಾಡಬೇಕು. ಸೊ ನಾನಿವಾಗ ಹೇಗೆ ಮಾಡ್ತಾ ಇದ್ದೀನಿ ಹಾಗೆ ಕ್ರಾಸ್ ಆಗಿ ನೀವು ಒಂದು ಚಾನಲ್ ಎನ ಸೆಟ್ ಮಾಡಿದ್ರೆ ಇನ್ನೊಂದು ಚಾನಲ್ ಬಿನ ಇನ್ನೊಂದು ಕ್ರಾಸ್ ಇಂಟು ಮಾರ್ಕಲ್ಲಿ ನೀವು ಇದನ್ನು ಪ್ಲೇಸ್ ಮಾಡಬೇಕು.
ಸೊ ಈ ಥರ ಮಾಡಿ ನೆಕ್ಸ್ಟ್ ನಾವು ಮೋಡಲ್ಲಿ ಕಂಟ್ರೋಲ್ ಮಾಡ್ಬೋದು. ನಾನು ಇದನ್ನು ಮೇಯ್ನ್ ತರಿಸಿರೋದೆ ಹಸ್ಬೆಂಡ್ಗೆ ಈ ಥರ ಬೆನ್ನೋವು ಅಂತೆಲ್ಲ ಬರ್ತಿದೆ ಅಂತಲೇ ನಾನು ತರಿಸಿದ್ದು. ಸೊ ನೆಕ್ಸ್ಟ್ ನಾವು ಈ ಡಿವೈಸಲ್ಲಿ ಮೋಡ್ ಚೇಂಜ್ ಮಾಡ್ಕೊಬೋದು ಆ್ಯಂಡ್ ಇದು ಇಂಟೆನ್ಸಿಟಿ ಎಷ್ಟು ಅಂತಲೂ ನಾವೆಲ್ಲ ಅಡ್ಜಸ್ಟ್ ಮಾಡ್ಬೋದು. ಸೊ ಇದೊಂದು ರಿಯಲ್ಲಿ ಡೈಲಿ ಇವಾಗ ಡ್ರೈವ್ ಮಾಡ್ಕೊಂಡು ಬರೋರಿಗೆ, ಹಸ್ಬೆಂಡ್ಸ್ ಆಫೀಸ್ ಡ್ಯೂಟಿ ಎಲ್ಲ ಮಾಡೋರಿಗೆ ತುಂಬ ಪೇಯ್ನ್ ಇರುತ್ತೆ ಬಾಡಿ. ಸೊ ಆ ಥರದಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಮಸಾಜ್ ಓವರ್ ಆದಮೇಲೆ ಇದು ಟರ್ನ್ ಆಫ್ ಮಾಡಿ ನಾವು ಪ್ಲಗ್ ರಿಮೂವ್ ಮಾಡಬೇಕು. ಆ್ಯಂಡ್ ಪ್ಯಾಡ್ಸಿಗೆ 2 ಡ್ರಾಪ್ಸ್ ನಾವು ವಾಟರ್ನ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಒಂದು ಕವರ್ನ ಸ್ಟಿಕ್ ಮಾಡ್ಬೋದು. ಮತ್ತೆ ಇದನ್ನು ರಿಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎನಿವೇರ್ ಆ್ಯಂಡ್ ಎನಿ ಟೈಮ್ ಈ ಥರ ಒಂದು ಪೌಚಲ್ಲಿ ನಾವು ಹಾಕ್ಕೊಂಡು ಇದನ್ನು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಈ ಮಿಷಿನ್ನ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಪ್ರಿಕಾಷನ್ನ ತೊಗೋಬೇಕು. ಅದು ಏನೇನು ಅಂತ ಅಂದ್ಬಿಟ್ಟು ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಪಾಯಿಂಟ್ಸ್ಗಳನ್ನ ಓದ್ಬಿಟ್ಟು ಆಮೇಲೆ ನೀವು ಯೂಸ್ ಮಾಡಿ. ಆ್ಯಂಡ್ ಪ್ರಾಡಕ್ಟ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನೀವು ಬೈ ಮಾಡಬೇಕನ್ನೋದಿದ್ರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ನ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಸ್ಕ್ಯಾನ್ ಇದೆ. 8:30ಗೆ ಅಷ್ಟರಲ್ಲಿ ಇರಬೇಕು ಅಂದಿದ್ದಾರೆ. ಸೊ ಇವಾಗ 7:50 ಇದೆ. ಇನ್ನೊಂದು ಹೋಗೋಕ್ಕೊಂದು 15 ಮಿನಿಟ್ಸ್ ಬೇಕಷ್ಟೇ. ಇಲ್ಲೇ ವಿಜಯನಗರದಲ್ಲಿರೋದು. ಅದೇ ನಾನು ರೆಡಿ ಆಗಿದ್ದೀನಿ, ನೀವೇ ರೆಡಿ ಆಗ್ತಿದ್ದಾರೆ. ಹಾಗೆ ತಕ್ಷಣ ಹೋಗಬೇಕು. ಬ್ರೇಕ್ಫಾಸ್ಟ್ ಇಲ್ಲ, ಏನೂ ಇಲ್ಲ. ಈ ಚಳಿಯಲ್ಲಿ ಮಾರ್ನಿಂಗ್ ಎದ್ದೇಳೋಕ್ಕೆ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಅವರು 8:30ಗೆ ಎಕ್ಸಾಕ್ಟ್ ಇರಬೇಕು, ಬೇರೆ ಪೇಷಂಟ್ಸ್ಗಳೆಲ್ಲ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆಮೇಲೆ ಫಿಂಗರ್ ಕ್ರಾಸ್ ಎಲ್ಲ ಚೆನ್ನಾಗಿರಲಿ ಅಂತ ಬೇಡ್ಕೊತಾ ಇದ್ದೀನಿ. ಬಟ್ ಅದೇ ಸ್ವಲ್ಪ ನರ್ವಸ್ ಇರುತ್ತೆ. ಸ್ಕ್ಯಾನಿಂಗಾಗಿ ರಿಪೋರ್ಟ್ ಬರೋ ತನಕನೂ ನರ್ವಸ್ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಅದೇ ವಿಜಯನಗರದಲ್ಲಿರೋದು ಸ್ಕ್ಯಾನಿಂಗ್ ಸೆಂಟರ್. ಸೊ ಇದು ಶ್ರೀನಿವಾಸ್ ಸ್ಕ್ಯಾನ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಅಂತ. ಇಂಟಿ ಸ್ಕ್ಯಾನಿಂದ ನಾನು ಇಲ್ಲೇ ಮಾಡಿಸ್ತಾ ಇರೋದು. ಸೊ ಬ್ರೇಕ್ಫಾಸ್ಟ್ ಏನೋ ಮಾಡಿರಲಿಲ್ಲ. ನಾನು ನೀವೇ ಫಸ್ಟ್ ಸ್ಕ್ಯಾನಿಂಗ್ ಮುಗಿಸ್ಕೊಳ್ಳೋಣ ಅಂತ ಹೊರಟ್ವಿ. ಸೊ ಇದೇ ಆ ಸೆಂಟರ್. ಅನಾಮಲಿ ಸ್ಕ್ಯಾನು ಆಲ್ಮೋಸ್ಟ್ 2 ಅವರ್ಸ್ ಆಗುತ್ತೆ ಹಾಗೆ ಹೀಗೆ ಅಂದರು. ಬಟ್ ನನಗೆ ಮ್ಯಾಕ್ಸಿಮಮ್ ಒಂದು 20 to 25 ಮಿನಿಟ್ಸ್ ಅಷ್ಟೇ ಆಗಿದ್ದು. ಅಷ್ಟರೊಳಗಡೆ ಎಲ್ಲ ನೋಡಿ ಕಳಿಸಿದ್ರು ಆ್ಯಂಡ್ ರಿಪೋರ್ಟು ಕೊಟ್ಟರು. ಸೊ ರಿಪೋರ್ಟ್ ತೊಗೊಂಡು ಹಂಗೆ ಆನ್ ದಿ ವೇ ಬ್ರೇಕ್ಫಾಸ್ಟ್ ಮಾಡಿರಲಿವಲ್ಲ. ಸೊ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಅಂದರೆ ಬೇಸಿಕ್ ಆ್ಯಪಲ್, ಆರೆಂಜ್ ಆ ಥರ ಎಲ್ಲ ಇತ್ತು. ಇಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿ ಸ್ಟ್ರಾಬೆರಿ, ಆಮೇಲೆ ಸಪೋಟ ಈ ಥರ ಎಲ್ಲ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಫ್ರೆಶ್ ಥರ ಇದೆ, ಸ್ವಲ್ಪ ಫ್ರೂಟ್ಸ್ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟ್ರೀಟ್ ಪಕ್ಕನೇ ಇತ್ತು ಒಂದು ಸ್ಟಾಲು. ಸೊ ಅಲ್ಲಿ ಏನೇನು ಫ್ರೂಟ್ಸ್ ಬೇಕು ಅಂತ ಎಲ್ಲ ತೊಗೊಂಡೆ. ಯೂಶ್ವಲಿ ಕೆಲವೊಂದು ಫ್ರೂಟ್ಸ್ ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತಾರೆ. ನನಗೆ ಗೊತ್ತಿಲ್ಲ, ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದು ತಿಂತೀನಿ. ಹಲಸಿನ ಹಣ್ಣು ತಿಂದಾಗ ತುಂಬ ಜನ ಹೇಳಿದ್ರಿ ಬೇಡ ಅಂತ. ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ನಾನು ಒಂದಿನ ಅಷ್ಟೇ ತಿಂದಿದ್ದು. ಆಮೇಲೆ ಅದೇ ಎಲ್ಲರೂ ಬೇಡ ಅಂದಾಗ ಓಕೆ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿದೆ. ಸೊ ಸ್ವಲ್ಪ ಗ್ರೇಪ್ಸ್ ಅದು ಇದು ಅಂತ ನಾನು ಒಂದೇ ಫ್ರೂಟ್ಸು ತಿನ್ನಲ್ಲ, ಎಲ್ಲದೂ ಸ್ವಲ್ಪ ಅಂತ ಅಂದ್ಬಿಟ್ಟು ಡೈಲಿ ತಿಂತೀನಿ. ಸೊ ಅದಾಯಿತು. ಅದಾದಮೇಲೆ ನೆಕ್ಸ್ಟು ಮತ್ತೆ ರಿಪೋರ್ಟ್ ತೋರ್ಸೋಕ್ಕೆ ಮತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಲ್ಲ. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡೋಕ್ಕೆ ಹೋದ್ವಿ. ನಮ್ಮದು ಮಾಮೂಲಿ ಗುರುಶ್ರೀ ಹಾಸ್ಪಿಟಲ್, ವಿಜಯಲಕ್ಷ್ಮಿ ಮ್ಯಾಮ್. ಆ್ಯಂಡ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ ಬೇಬಿ ಹೆಲ್ದಿ ಆಗಿದೆ, ಎಲ್ಲ ಓಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅಗೈನ್ 4 ವೀಕಿಗೆ ಒಂದು ಸ್ಕ್ಯಾನ್ ಇದೆ. ಸೊ ಅದೊಂದು ಮಾಡಿಸ್ಬೇಕು. ಕೆಲವೇ ಕ್ಷಣಗಳಲ್ಲಿ ಶಾಂಜವಿ ಪ್ರಸ್ತುತ ಯೂಟ್ಯೂಬ್ ನಟಿ ನಿಮ್ಮ ಮುಂದೆ. ಯೂಟ್ಯೂಬ್ ನಟಿನ ವ್ಲಾಗರ್ ಕಣೋ. ಯಾರಾದರೂ ಏನಿದ್ ಮೈಕ್ ಅನೌನ್ಸ್ ಆಗ್ತಿದೆ ಅಂತ ಬರ್ಬೇಕು ಇವಾಗ. ಅದು ಸರಿ ಆಗಲ್ಲ, ಅದು ಮಾಡಿರೋದೇ ಹಂಗೆ ಮ್ಯಾನುಫ್ಯಾಕ್ಚರ್. ನಾನು ಫಸ್ಟ್ ಓಪನ್ ಮಾಡಿದಾಗ ಹಾಗೆ ಇತ್ತು. ಚೆನ್ನಾಗೈತೆ. ನೆಕ್ಸ್ಟ್ ಎಲ್ಲರೂ ಇದ್ದಾಗ ಗ್ರೂಪಲ್ಲಿ ಫನ್ ಮಾಡೋಕ್ಕೆ ಇದು ಹಾಕ್ಕೊಂಡು ಚೆನ್ನಾಗಿ ಸಾಂಗ್ಸ್ ಅದು ಇದು ಅಂತೆಲ್ಲ ಮಾಡ್ಬೋದು.
ರಿಟರ್ನ್ ಬಂದಮೇಲೆ ನಮ್ಮ ನಿವಿ ಸ್ವಲ್ಪ ಫನ್ ಮಾಡ್ತಾ ಇದ್ದ, ಅದೇನೋ ಸ್ಪೀಕರಿಂದು ಮೈಕ್ ಇಟ್ಕೊಂಡು. ಸೊ ಫ್ರೆಂಡ್ಸ್, ಇವತ್ತಿನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್.